ಏನೋ ಮಹಿಳೆಯರ ಮೇಲೆ ಹಲ್ಲೆ ಆಗ್ತಾ ಇದೆ, ಮಹಿಳೆಯರನ್ನ ಗೌರವ ಕೊಡ್ತಾ ಇಲ್ಲ, ವಯಸ್ಕರ ಮೇಲೆ ಹಲ್ಲೆ ಆಗುತ್ತೆ, ಕನ್ನಡಿಗರ ಮೇಲೆ ಹಲ್ಲೆ ಆಯ್ತು, ಗೌರವ ಇಲ್ಲ. ಆದ್ರೆ ಏಕಾಏಕಿ ಲಕ್ಷಾಂತರ ಜನ ಬಂದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾರೆ? ನಮಗೆ ನಾಚಿಕೆ ಆಗ್ತದೆ, ನಾಚಿಕೆ ಆಗಲೇಬೇಕು. KTR ಅಲ್ಲಿ ನೋಡಿದೆ, ಭಗವತಿಯಲ್ಲಿ ನೋಡಿದೆ, ರಾಜರಾಜೇಶ್ವರ ದೇವಸ್ಥಾನದಲ್ಲಿ ನೋಡಿದೆ, ಅಲ್ಲೆಲ್ಲ ಕೂಡ ಯಾವುದಾದರೂ ಪ್ರಾದೇಶಿಕ ಭಾಷೆಯನ್ನ ಅಂದ್ರೆ ಮಲಯಾಳಂ ಮತ್ತು ಇಂಗ್ಲಿಷ್ ಈ ಭಾಷೆಯನ್ನ ಬಿಟ್ಟು ಬೇರೆ ಯಾವುದಾದ್ರೂ ಭಾಷೆಯನ್ನ ಅವರಲ್ಲೆಲ್ಲ ಬರಹದಲ್ಲಿ ಕೂಡ ಬಳಸಿದ್ದಾರೆ ಅಂದ್ರೆ ಅದು ಕನ್ನಡ ಮಾತ್ರ. ಕನ್ನಡದಲ್ಲಿ ಅನೌನ್ಸ್ ಮಾಡ್ತಾರೆ. ಓದ್ತಾ ಇರೋರು ನಾವೇ ತಾನೆ. ಅವ್ರೇನ್ ಕರೆದಿದಾರ? ಅವ್ರೇನ್ ಕಾಲಿ ಹಿಡ್ಕೊಂಡು ಬರ್ರಪ್ಪ ಅಂತ ಕರೆದಿದಾರ? ₹1000 ಕೊಟ್ಟಿರೋ ಮಾತ್ರಕ್ಕೆ ನಾವು ಆ ದೇವಸ್ಥಾನವನ್ನೇ ಕೊಂಡ್ಕೊಂಡಿರೋ ತರ ಆಡುವಂಥದ್ದು ಇದೆಯಲ್ಲ, ಇದೊಂದು ರಾಜ್ಯಗಳ ಮಧ್ಯೆ ಸಾಮರಸ್ಯವನ್ನೇ ಕೆಡಿಸಿ ಹಾಕುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ತಪ್ಪು. ಇಲ್ಲಿನ ಒರೆಸ್ಕೊಳಕ್ ನೀವ್ ಯಾಕೆ ಅಲ್ಗೋಬೇಕು? ಇಲ್ಲಿ ಧರ್ಮಸ್ಥಳ ಇಲ್ವಾ? ಶಿವಗಂಗೆ ಇಲ್ವಾ? ಅದಿಲ್ವಾ ಇದಿಲ್ವಾ? ಆದ್ಮೇಲೆ ನಾನು ರಾಜಘಾಟ ರವಿ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು, ನಮ್ಮ ರಾಜ್ಯದಲ್ಲಿ ಬಹಳ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಕೇರಳದ ಕೊಟ್ಟಿಯೂರು ದಕ್ಷ ಬ್ರಹ್ಮನ ಯಜ್ಞ ಮಾಡ್ದ ಅಂತ ಹೇಳಿದಂತ ಸ್ಥಳದ್ದು ಬಹಳ ಒಂದು ಸುದ್ದಿಲಿದೆ. ನಾವು ನಿಜಕ್ಕೂ ಅಲ್ಲಿ ಹೋಗಿ ವಾಸ್ತವ ನೋಡದೆ ಮಾತನಾಡೋದು ತಪ್ಪು ಅಂತೇಳಿ ನಾನು ಕೂಡ ಆ ಜಾಗಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ಕೊಂಡ್ಬಂದು ನಿಜವಾಗ್ಲೂ ಈ ನಮ್ಮ ಮಾಧ್ಯಮಗಳು ಬಿತ್ತರಿಸ್ತಾ ಇದೆಯಲ್ಲ, ಆ ಥರದ್ದೇನೋ ಭಯಂಕರವಾದ ಏನಾದ್ರು ನಡೀತಿದ್ಯಾ? ಅಲ್ಲಿ ನಿಜವಾಗ್ಲೂ ಕನ್ನಡಿಗರ ಮೇಲೆ ಹಲ್ಲೆ ಆಗಿದ್ಯಾ? ಕನ್ನಡಿಗರು ಅನ್ನೋ ಕಾರಣಕ್ಕೆ ಹಲ್ಲೆ ಆಗಿದ್ಯಾ? ಅಥವಾ ಅಲ್ಲಿ ವಾಸ್ತವ ಪರಿಸ್ಥಿತಿ ಏನು? ಈ ಸತ್ಯಾಮಿತಿಗಳ ಬಗ್ಗೆ ಒಂದಷ್ಟು ಜನ ಬರ್ತಾರೆ, ಇಲ್ಲಿ ಬಹಳ ಅದ್ಭುತವಾದ ದೇವಾಲಯ ಇದು, ಏನು ಎಲ್ಲರೂ ನೋಡ್ಲೇಬೇಕು, ನೋಡದೇ ಇದ್ರೆ ಇನ್ನೇನು ನೀವು ಹುಟ್ಟಿದ್ದೆ ವೇಸ್ಟ್ ಅನ್ನೋ ಒಂದಷ್ಟು ಜನ ಇವ್ರು ಯಾರು ಯೂಟ್ಯೂಬರ್ಸು. ಇನ್ನೊಂದಿಷ್ಟು ಜನ ಇವ್ರು ಬಂದು ಏನೋ ಮಹಿಳೆಯರ ಮೇಲೆ ಹಲ್ಲೆ ಆಗ್ತಾ ಇದೆ, ಮಹಿಳೆಯರನ್ನ ಗೌರವ ಕೊಡ್ತಾ ಇಲ್ಲ ಅಂತ ಹೇಳುವಂತ ಒಂದಷ್ಟು ಜನ ಭಕ್ತಾದಿಗಳು. ಇನ್ನೊಂದಷ್ಟು ಜನ ಯುವಕರು ವಯಸ್ಕರ ಮೇಲೆ ಹಲ್ಲೆ ಆಗುತ್ತೆ, ಕನ್ನಡಿಗರ ಮೇಲೆ ಹಲ್ಲೆ ಆಯ್ತು, ಅಲ್ಲಿ ಗೌರವ ಇಲ್ಲ, ಈ ರೀತಿ ಮಾತಾಡುವಂತ ಒಂದಷ್ಟು ಸುದ್ದಿಗಳು. ಈ ಸುದ್ದಿಗಳ ಮಧ್ಯೆ ನಿಜಕ್ಕೂ ಇಲ್ಲಿ ಏನ್ ನಡೀತಾ ಇದೆ, ಇದು ಸತ್ಯನಾ? ಇದನ್ನ ನಾವು ಒಂದು ಸತಿ ಅವಲೋಕನ ಮಾಡ್ಲೇಬೇಕು ಅನ್ನುವಂಥ ಕುತೂಹಲದಿಂದ ನಾನು ಕೂಡ ಮೊನ್ನೆ ಕೊಟ್ಟಿಯಾರ್ಗೆ ಹೋಗಿದ್ದೆ. ಆದ್ರೆ ನನಗೆ ಎರಡೂ ಕಡೆ ಎರಡನ್ನೂ ವೈಭವೀಕರಿಸ್ತಾ ಇದ್ದಾರೆ ಅಂತ ನನ್ಗನ್ನಿಸ್ತು. ಬಹಳ ಮುಖ್ಯವಾಗಿ ನನ್ನಲ್ಲಿ ಗಮನಿಸಿದ್ದೇನೆಂದ್ರೆ, ಅದು ಸಾರ್ವಜನಿಕರು ಎಲ್ಲರೂ ಹೋಗಿ ದರ್ಶನ ಮಾಡಬಹುದಾದಂತ ಒಂದು ಸ್ಥಳ ಅಲ್ಲ. ಆ ದೇವಾಲಯ ಆ ತರದ ದೇವಾಲಯ ಅಲ್ಲ. ನಾನು ಸಣ್ಣ ಚುಟುಕಾಗಿ ಹೇಳ್ಬೇಕು ಅಂದ್ರೆ, ನಿಮ್ಗೆ ಗೊತ್ತಿದೆ, ದಕ್ಷ ಬ್ರಹ್ಮ ಯಜ್ಞ ಮಾಡ್ದ, ಪಾರ್ವತಿ ದೇವಿಯಲ್ಲಿ ಕುಂಡ ಕಾರದ್ಲು, ಈ ತರ ಕಥೆಗಳು ನಿಮ್ಗೆ ಗೊತ್ತಿದೆ. ಆದ್ರೆ ಅಲ್ಲಿಂದ ಇನ್ನೊಂದು ವಿಶೇಷತೆ ಅಲ್ಲಿ ಕೇಳಿದಾಗ ನನಗೆ ಗೊತ್ತಿದ್ದು, ನನ್ನ ಗಮನಕ್ಕೆ ಬಂದಂತದ್ದು, ಅದು ಒಂಥರ ಪವರ್ ಸೆಂಟರ್. ಆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ ಅಲ್ಲೇನೋ ವರ್ಷಕ್ಕೆ ಒಂದು ಬಾರಿ ಪೂಜೆ ಮಾಡಿ, ಒಂದು 27 ದಿವಸನ ಆಯ್ತು ಅವರು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಂತ ದೇವರುಗಳು ವಿಗ್ರಹಗಳನ್ನ ತಗೊಂಡ್ಬಂದು, ಇಲ್ಲ ಇಲ್ಲಿಂದ ಏನೋ ಪ್ರಸಾದ ತಗೊಂಡೋಗಿ, ಇಲ್ಲೇನೋ ಮಂತ್ರಿಸಿದನ್ನ ತಗೊಂಡೋಗಿ, ಇಲ್ಲ ನೀರನ್ನು ತಗೊಂಡೋಗಿ, ತೀರ್ಥವನ್ನು ತಗೊಂಡೋಗಿ ಅದನ್ನ ಅಲ್ಲಿ ಪ್ರೋಕ್ಷಣೆ ಮಾಡಿ ಆ ದೇವಾಲಯಗಳಿಗೆ ಶಕ್ತಿ ತುಂಬ್ತಾರೆ. ಆ ದೇವಾಲಯಗಳಿಗೆ ಮತ್ತೆ ಒಂದು ಎನರ್ಜೈಸ್ ಮಾಡ್ತಾರೆ ಅನ್ನೋವಂಥದ್ದು ನನಗಲ್ಲಿ ತಿಳಿದು ಬಂದಂಥದ್ದು. ಆದ್ರೆ ಇಲ್ಲಿಂದ ಹೋದಂತ ಜನ ನಾವು ಏಕಾಏಕಿ ಅಲ್ಲಿ ಒಂದು 10,000 ಜನ ಹೋಗ್ಬೋದಾದಂತ ಸ್ಥಳ. ಆದ್ರೆ
ಏಕಾಏಕಿ ಲಕ್ಷಾಂತರ ಜನ ಬಂದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾರೆ? ಹೇಗೆ ಅದ್ರ ವ್ಯವಸ್ಥಿತವಾಗಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ? ಒಂದು. ಎರಡನೇದು, ನಾನಲ್ಲಿ ಮುಖ್ಯವಾಗಿ ನಾವೇನು ಗಮನಿಸ್ಬೇಕಿತ್ತು ಅಂದ್ರೆ, ಆ ರಾಜ್ಯ, ನಾನು ಕನ್ನಡಿಗ, ಮಲಯಾಳಿ ಇದನ್ನೆಲ್ಲ ಹೊರತುಪಡಿಸಿ ನೋಡೋದಾದ್ರೆ, ವಾಸ್ತವಾಂಶ ನೋಡಿದ್ರೆ, ನೀವು ಅಲ್ಲಿಗೆ ಹೋದ್ರೆ ನಿಮ್ಗೆ ಬಹಳ ಗಮನಿಸಿ, ಓದಂತವ್ರು ದಯವಿಟ್ಟು ಗಮನಿಸಿ. ನಾವು ಅಷ್ಟು ನಾಚಿಕೆ ಪಡಬೇಕಾದಂತ ನಮ್ಮ ರಾಜ್ಯವನ್ನ ಗಲೀಜಲ್ಲಿ ಇಟ್ಕೊಂಡಿದೀವಿ. ಅವ್ರು ನಿಜವಾಗ್ಲೂ ಅಲ್ಲಿನ ಜನಗಳು ತುಂಬಾ ಸಾಧ್ಯವಾದಷ್ಟು ಮಟ್ಟಕ್ಕೆ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಕಣ್ರಿ ಆ ರಾಜ್ಯವನ್ನ. ಎಲ್ಲೂ ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಹಾಕಿ, ನೀರಿನ ಬಾಟ್ಲಿಗಳನ್ನ ಎಲ್ಲಂದ್ರಲ್ಲಿ ಬಿಸಾಕಿ ಏನೂ ಮಾಡಿಲ್ಲ. ನೀವು ಗಮನಿಸ್ಬೋದು, ಸುಮಾರು ನಮ್ಮ ರಾಜ್ಯ ತರ ನಮ್ದೇನಂದ್ರೆ ಊರು ಅಂದ್ರೆ 16 ಕಿಲೋಮೀಟರ್ ಒಳಗೆಲ್ಲ ಬೆಳ್ಕೊಂಡಿರ್ತದೆ. ಅಂದ್ರೆ ರಸ್ತೆಗಳನ್ನ ಬಿಟ್ಟು ಒಳಗಡೆ ಲೇಔಟ್ಗಳು, ಈ ಊರುಗಳು, ಬೀದಿಗಳು ಅಂತ. ಆದ್ರೆ ನಾನು ಗಮನಿಸಿದಂತೆ ಅದ್ಯಾವ್ದೋ ಒಂದು ಕಣ್ಣೂರ್ ಅಂತಾನೇನೋ ಒಂದು ಬಂತು, ಇಟೇರಿ ಅಂತಾನೋ ಏನೋ ಒಂದು ನಗರ ಬಂತು. ಸುಮಾರು 40-50 ಕಿಲೋಮೀಟರ್ ಇದೆ ಅದು ಊರುಗಳು. ನೀವು ನೋಡ್ಬೇಕು, ನಿಜವಾಗ್ಲೂ ಗಮನಿಸ್ಬೇಕು. ನಮಗೆ ನಾಚಿಕೆ ಆಗ್ತದೆ, ನಾಚಿಕೆ ಆಗಲೇಬೇಕು. ಎಷ್ಟು ಸಾಧ್ಯವಾದಷ್ಟು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಊರುಗಳನ್ನ ಅಂದ್ರೆ, ಎಲ್ಲವೂ ಇಂಡಿಪೆಂಡೆಂಟ್ ಹೌಸ್, ಬರೀ ಬಂಗ್ಲಾಗಳು, ಮನೆಗಳಿಲ್ಲ. 100ಕ್ಕೆ 90 ಭಾಗ ಎಲ್ಲ ಬಂಗ್ಲಾಗಳು. ತುಂಬಾ ಒಂದು ಸುಸಜ್ಜಿತವಾದ ಮನೆಗಳು, ತುಂಬಾ ಸುಸಜ್ಜಿತವಾದ ಕಾಂಪೌಂಡು. ರಸ್ತೆಗಳು ತುಂಬಾ ಕಡಿಮೆ. ಅವರು ರಸ್ತೆಯ ಬದಿಗಳಲ್ಲೇ ಪೂರ್ತಿ, ನೀವು 50 ಕಿಲೋಮೀಟರ್ ಹೋದ್ರೆ 50 ಕಿಲೋಮೀಟರ್ ಕೂಡ ಬರೀ ರಸ್ತೆಯ ಬದಿಗಳಲ್ಲೇ ಮನೆಗಳು. ರಸ್ತೆ ಕಿರಿದಾದ ರಸ್ತೆಗಳು, ದೊಡ್ಡದಾದ ರಸ್ತೆಗಳು ಕಡಿಮೆ, ಕಿರಿದಾದ ರಸ್ತೆಗಳು. ಆದ್ರೆ ತುಂಬಾ ಅದ್ಭುತವಾದ ಮನೆಗಳು, ತುಂಬಾ ಅದ್ಭುತವಾಗಿ ಪ್ರಶಾಂತವಾದಂತ ವಾತಾವರಣ ಮಾಡಿಕೊಂಡು, ತುಂಬಾ ಸುಂದರವಾಗಿ ಪರಿಸರವನ್ನು ರಕ್ಷಣೆ ಮಾಡಿಕೊಂಡು, ತುಂಬಾ ಚೆನ್ನಾಗಿ ಅವರು ಅವರ ರಾಜ್ಯವನ್ನ ಇಟ್ಕೊಂಡಿದ್ದಾರೆ. ನಾವು ಕೇವಲ ಭಾಷೆಯನ್ನ ಭಾವನಾತ್ಮಕವಾಗಿ ನೋಡ್ಕೊಂಡು ಬೇರೆಯವ್ರನ್ನ ಯಾವಾಗ್ಲೂ ನಿಲ್ಸೋದು ಅಂತದ್ದು, ಅವಮಾನಿಸುವಂಥದ್ದು ಇದು ಸರಿಯಲ್ಲ. ನಾವು ಅವ್ರ ಹತ್ರಿಂದ ಕಲಿಬೇಕಾದದ್ದನ್ನು ಕೂಡ ಗಮನಿಸ್ಬೇಕಾಗ್ತದೆ. ಕೆಲವು ಮಾಧ್ಯಮಗಳಲ್ಲಿ ಬಿತ್ತರವಾಗಿದ್ದನ್ನು ನೋಡ್ಬಿಟ್ರೆ ಕನ್ನಡಿಗರ ಮೇಲೆ ಹಲ್ಲೆ, ದೌರ್ಜನ್ಯ ಅಂದಿದ್ ಮಾತ್ರ ಅವ್ರ ಮಾತುಗಳನ್ನ ಕೇಳಿದ್ರೆ ಅವ್ರು ಯಾವ ರೀತಿ ಉರಿದುಂಬಿಸ್ತಿದ್ರು ಅಂದ್ರೆ, ಇವತ್ತು ನಾವೆಲ್ಲ ಬೆಂಗಳೂರಾಗಿರೋ ಮಲಯಾಳಿಗಳನ್ನೆಲ್ಲ ಹಿಡ್ಕೊಂಡು ಹೊಡಿಬೇಕು, ಇಲ್ಲ ಕರ್ನಾಟಕ ರಾಜ್ಯದಾಗಿರೋ ಮಲಯಾಳಿಗಳ ಮೇಲೆಲ್ಲ ಜಗಳ ಆಡಬೇಕು, ಇಲ್ಲ ಇಲ್ಲಿಂದ ಒಂದು ದಂಡು ಕಟ್ಕೊಂಡೋಗಿ ಅಲ್ಲಿರೋ ಮಲಯಾಳಿಗಳನ್ನ ಹೊಡಿಬೇಕು. ಅಷ್ಟು ಉಗ್ರವಾಗಿ ಪ್ರತಿಕ್ರಿಯಿಸಿದ್ರು. ಖಂಡಿತ ಅಲ್ಲಿನ ಪರಿಸ್ಥಿತಿ ಆ ರೀತಿ ಇಲ್ಲ. ನಾನ್ ಗಮನಿಸಿದಂತೆ ಅಲ್ಲಿ ನಾವು ಕೂಡ ಅಷ್ಟು ಉದಾರಿಗಳಾಗಿ ವರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ದೇವಾಲಯ, ಕೊಟ್ಟಿಯಾರಲ್ಲಿ ನೋಡಿದೆ, ಭಗವತಿಯಲ್ಲಿ ನೋಡಿದೆ, ರಾಜರಾಜೇಶ್ವರ ದೇವಸ್ಥಾನದಲ್ಲಿ ನೋಡಿದೆ, ಅಲ್ಲೆಲ್ಲ ಕೂಡ ಯಾವುದಾದರೂ ಪ್ರಾದೇಶಿಕ ಭಾಷೆಯನ್ನ ಅಂದ್ರೆ ಮಲಯಾಳಂ ಮತ್ತು ಇಂಗ್ಲಿಷ್ ಈ ಭಾಷೆಯನ್ನ ಬಿಟ್ಟು ಬೇರೆ ಯಾವುದಾದ್ರೂ ಭಾಷೆಯನ್ನ ಅವರಲ್ಲೆಲ್ಲ ಬರಹದಲ್ಲಿ ಕೂಡ ಬಳಸಿದ್ದಾರೆ ಅಂದ್ರೆ ಅದು ಕನ್ನಡ ಮಾತ್ರ. ಕನ್ನಡಿಗರಿಗೆ ಅವರು ಅಷ್ಟು ಚೆನ್ನಾಗಿ ಕನ್ನಡಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಕನ್ನಡಿಗರ ಲಾಭನೇ ಇರ್ಬೋದು, ಅದರಿಂದ ಲಾಭದ ಉದ್ದೇಶ ಇರ್ಬೋದು. ಓದ್ತಾ ಇರೋರು ನಾವೇ ತಾನೇ. ಅವ್ರೇನ್ ಕರೆದಿದಾರ? ಅವ್ರೇನ್ ಕಾಲಿ ಹಿಡ್ಕೊಂಡು ಬರ್ರಪ್ಪ ಅಂತ ಕರೆದಿದಾರ? ಹೋಗಿದ್ದಕ್ಕೆ ನಮ್ಗೆ ಅವರು ಅಷ್ಟು ಮಾತ್ರ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಹುತೇಕ ದೇವಾಲಯಗಳಲ್ಲಿ ಬನ್ನಿ ಸ್ವಲ್ಪ ಬೇಗ ಹೋಗಿ ನಡೀರಿ ಮುಂದೆ ಅಂತ ಕನ್ನಡದಲ್ಲೇ ಹೇಳ್ತಾರೆ. ಅಷ್ಟು ಮಾತ್ರ ಕನ್ನಡಕ್ಕೆ ಅಲ್ಲಿ ಆದ್ಯತೆ ಕೂಡ ಇದೆ. ಮತ್ತೆ ಅವರು ಕಾನೂನನ್ನ ಗೌರವಿಸುವಂತ ಜನ, ಮಿತಭಾಷಿಗಳು. ಈ ರೀತಿಯಾಗಿ ಹೆಂಗಂದ್ರಂಗೆ ದೌರ್ಜನ್ಯ ಮಾಡಿ ಮಾತಾಡುವಂಥದ್ದು ತುಂಬಾ ಕಡಿಮೆ. ಎಲ್ಲೋ ಒಬ್ರು ಕೆಟ್ಟವ್ರು ಇರ್ಲೇ ಇರ್ಬೋದು, ಎಲ್ಲರೂ ಸಾಚ, ಎಲ್ಲರೂ ಒಳ್ಳೆಯವರು, ಯಾರಿಗೂ ನಮ್ಮ ಕಡೆಯವ್ರಿಗೆ ತೊಂದರೆನೇ ಆಗಿಲ್ಲ ಅಂತ ನಾನು ಹೇಳಾರೆ. ಅದೇ ರೀತಿ ಎಲ್ಲ ಮಲಯಾಳಿಗಳು ಒಳ್ಳೆಯವರು ಅಂತಾನು ನಾನು ಹೇಳಾರೆ. ಆದ್ರೆ ಸಾಧ್ಯತೆ ಅಲ್ಲಿ ನಾನು ಕಂಡಂತೆ ಅಲ್ಲಿ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ. ನಮ್ಮ ಕಡೆಯಿಂದ ಹೋದಂತ ಜನ 100ಕ್ಕೆ 90 ಜನ ವಿಶೇಷ ಒಂದು 1000 ರೂಪಾಯಿ ಟಿಕೆಟ್ ಅಲ್ಲೇ ಹೋಗ್ತಾರೆ. ನೀವು ಅಲ್ಲೋಗಿ ನೋಡ್ಬೋದು, ಧರ್ಮದರ್ಶನಲ್ಲಿ 100ಕ್ಕೆ 80 ಭಾಗ ಮಲಯಾಳಿಗಳು ಅದೇ ಧರ್ಮದರ್ಶನಲ್ಲಿ ನಿಂತಿರ್ತಾರೆ, ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ. ಅವರು ಸಾಕಷ್ಟು ಮೃದುವಾಗಿ ಮಾತಾಡ್ತಾರೆ, ಏನು ದೌರ್ಜನ್ಯದ ಅಂತೂ ಖಂಡಿತ ಮಾತಾಡಲ್ಲ. ಎಲ್ಲೋ ಒಂದ್ ಕಡೆ ಎವರಿ ಆಕ್ಷನ್ ದೇರ್ ಇಸ್ ಈಕ್ವಲೆಂಟ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ದಂತೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರ್ತದೆ. ನಮ್ಮವರು ಕೂಡ ಇಲ್ಲಿಂದ ಹೋದಂತವ್ರು. ನಾನು ಇದರಲ್ಲಿ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಬೇರೆ ಪ್ರಾರಂಭ ಆಗ್ಬಿಟ್ಟಿದೆ, ಏನೋ ಸೋಲೋ ಟ್ರಿಪ್ ಅಂತ. ಅಲ್ಲಿ ಕೆಲವರು ಹೆಣ್ಮಕ್ಳು ಬಂದಿದ್ರು. ಸುಮಾರು ಒಂದು 10 ಬಸ್ಸಲ್ಲಿ ನೋಡಿದ್ರೆ ಬರೀ 50 ಜನನು ಹೆಣ್ಮಕ್ಳೇ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಏನೋ ಒಂದು ಬಸ್ಸನ್ನ ಮಾಡ್ಕೊಂಡು ಯಾವ್ದೋ ಟ್ರಿಪ್ ಮಾಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಸಮಸ್ಯೆ ಏನಾಗ್ತದೆ ಮುಖ್ಯವಾಗಿ ಅಂದ್ರೆ, ಇವ್ರಿಗೆ ಆ ಪ್ರವಾಸಕ್ಕೆ ಕರ್ಕೊಂಡೋದಂತ ಬಸ್ಗಳವರು ಸಮಯ ನಿಗದಿ ಮಾಡ್ತಾರೆ.
ನಿಮ್ಮನ್ನ 3-4 ದೇವಸ್ಥಾನಗಳು ಇಟ್ಕೊಂಡಿರ್ತಾರೆ. ಅಲ್ಲೇ ಭಗವತಿ ಇದೆ, ಅಲ್ಲೇ ರಾಜರಾಜೇಶ್ವರ ಇದೆ, ಅಕ್ಕಪಕ್ಕದಲ್ಲಿ ಕೆಲವು ದೇವಾಲಯಗಳಿದಾವೆ. ಆ ದೇವಾಲಯಗಳನ್ನ ತೋರಿಸ್ಬೇಕು ಅಂತಂದ್ರೆ ನೀವು ಇಲ್ಲಿ ಅರ್ಜೆಂಟ್ ಆಗಿ ಈ ದೇವಾಲಯಗಳನ್ನ ನೋಡ್ಕೊಂಡು ಬಂದ್ಬಿಡ್ಬೇಕು. ಇಲ್ಲಿ ಸಮಯನ ನೀವು ಸರಿಯಾಗಿ ನಿರ್ವಹಣೆ ಮಾಡ್ಕಂತೆ ಹೋದ್ರೆ ನಿಮ್ಮ ಮುಂದೆ ದೇವಾಲಯಗಳು ನಾವು ತೋರ್ಸಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಇವ್ರೇನ್ ಮಾಡ್ತಾರೆ, ಆ ವಾತ್ರದಲ್ಲಿ ಬಂದು ನಾವು 1000 ರೂಪಾಯಿ ಕೊಟ್ಟಿದ್ದೀವಿ, ನಮ್ಗೆ ಟಿಕೆಟ್ ನಮಗ್ ಬಿಟ್ಬಿಡ್ಬೇಕು ಅರ್ಜೆಂಟು, ನಮ್ಮಲ್ಲಿ ಏನೋ ನಮ್ಮದು ದೇವಸ್ಥಾನ ನಾವೇ ಕೊಂಡ್ಕೊಂಡಿದೀವಿ. ನೋಡಿ, ಹೊಸಕೋಟೆ ಬಿರಿಯಾನಿ ತಿನ್ನಕ್ಕೆ ನಮ್ ಜನ ಹೋಗಿ 2-3 ಕಿಲೋಮೀಟರ್ ಹೈವೇಲಿ ಕಾಯ್ತಾರೆ ಗಂಟೆಗಳ ಗಟ್ಟಲೆ. ವಿದ್ಯಾರ್ಥಿ ಭವನಲ್ಲಿ ಯಾರು ಹೋದ್ರು ಕೂಡ ಮಧ್ಯಾಹ್ನ 2 ಗಂಟೆವರೆಗೂ 5 ನಿಮಿಷ ಮುಂಚೆ 2 ನಿಮಿಷ ಮುಂಚೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ಭವನ್ ಹೋಟೆಲ್ನ ಬೀಗವನ್ನ ತೆಗಿಯಲ್ಲ. ಹೊರಗಡೆ ನಿಂತ್ಕೊಂಡು ಕಾಯ್ದು ದೋಸೆ ತಿಂತೀವಿ. ಆ ಸ್ಥಳಕ್ಕೆ ಹೋದಾಗ ಕೆಲವು ಹೋಟೆಲ್ಗಳಲ್ಲಿ, ಕೆಲವು ದೊಡ್ಡ ಕ್ಲಬ್ಗಳಲ್ಲಿ, ಪಬ್ಗಳಲ್ಲಿ, ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ನಾವು ಚಪ್ಪಲಿ ಹಾಕೊಂಡು ಹೋದ್ರೇನೆ ಒಳಗ್ ಬಿಡಲ್ಲ. ನಮಗೆ ಶೂನ್ಯ ಹಾಕೊಂಡಿರ್ಬೇಕು ಅನ್ನೋಂಥ ನಿಬಂಧನೆಗಳನ್ನ ಹಾಕ್ತದೆ. ಅದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಪಾಲಿಸ್ತೀವಿ. ಅಲ್ಲೊಂದು ದೇವಾಲಯ ಇದೆ, ಇರೋದು ಚಿಕ್ಕವಾದ ಸ್ಥಳ, ಚಿಕ್ಕದ ಸ್ಥಳ. ಅದು ಬಹಳ ದೊಡ್ಡದಾಗಿ ಏನೇನೋ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸಕ್ಕೆ ಆಗುವಂತ ದೇವಾಲಯ ಅಲ್ಲ. ಸುತ್ತ ನೀರು, ಚಿಕ್ಕದಾಗಿ ಒಂದು ಮಧ್ಯದಲ್ಲಿ ಒಂದು ದೇವಾಲಯ, ಸುತ್ತ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಮೆಟ್ಲುಗಳಿದಾವೆ. ಈಗಾಗಲೇ ಅದು ಅಷ್ಟಕ್ಕೆ ವ್ಯವಸ್ಥೆ ಆಗಿದೆ. ಅಲ್ಲಿ ಈಗ ಅವ್ರು ಮಾಡ್ಬೇಕು ಅಂತ ಅಂದ್ರೂ ಕೂಡ ಏಕ್ದಮ್ ಅಲ್ಲೇನು ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಅಲ್ಲಿ ಹೋಗೋದು, ನಾವು ಅವರು ಆ ನದಿಗಳಲ್ಲಿ ಸ್ನಾನ ಮಾಡಬೇಡಿ ಅಂತ ಬಡ್ಕೋತಿರ್ತಾರೆ. ಹೋಗ್ಬಿಟ್ಟು ಅಲ್ಲಿ ಹಳೆ ಬಟ್ಟೆಗಳು ಬಿಸಾಕ್ಬೇಡ್ರಿ ಅಂತ ಅಲ್ಲಿ ಕನ್ನಡದಲ್ಲಿ ಕೂಡ ಹೇಳ್ತಾರೆ, ಕನ್ನಡದಲ್ಲಿ ಅನೌನ್ಸ್ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ಹೋಗಿ ಎಲ್ಲಂದ್ರಲ್ಲಿ ಬಟ್ಟೆಗಳನ್ನ ನಾವು ಬಿಸಾಕ್ಬಿಡೋದು. ನಾವ್ ಹೆಂಗ್ ಬೇಕಾದ್ರೂ ಇರ್ತೀವಿ, ನಮ್ಗೆ ಅವಕಾಶ ಕೊಡ್ಲೇಬೇಕು. ನಾವು 1000 ರೂಪಾಯಿ ಕೊಟ್ಟು ವಿಶೇಷ ಟಿಕೆಟ್ ತಗೊಂಡ್ಬಿಟ್ಟಿದೀವಿ. ಯಾಕೆ 1000 ರೂಪಾಯಿ ತಗೊಬೇಕು? 1000 ರೂಪಾಯಿ ಕೊಟ್ಟಿರೋ ಮಾತ್ರಕ್ಕೆ ನಾವು ಆ ದೇವಸ್ಥಾನವನ್ನೇ ಕೊಂಡ್ಕೊಂಡಿರೋ ತರ ಆಡೋಂಥದ್ದು ಇದೆಯಲ್ಲ, ಇದೊಂದು ರಾಜ್ಯಗಳ ಮಧ್ಯೆ ಸಾಮರಸ್ಯವನ್ನೇ ಕೆಡಿಸಿ ಹಾಕುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ತಪ್ಪು. ನಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅಲ್ಲಿ 1000 ಜನಕ್ಕೆ ಅವಕಾಶ ಇದ್ರೆ 10,000 ಜನ ಹೋಗ್ಬಿಟ್ಟು 10,000 ಟಿಕೆಟ್ ತಗೊಂಡ್ಬಿಟ್ಟು ನನಗ್ ಮೊದ್ಲಿಗೆ ಬಿಡು, ನಿನಗ್ ಮೊದ್ಲಿಗೆ ಬಿಡು ಅಂತ ಯಾರು ಕ್ಯೂನು ಸರತಿ ಸಾಲನ್ನು ಕೂಡ ಸರಿಯಾಗಿ ಪಾಲನೆ ಮಾಡಲಿಕ್ಕೆ ನಮ್ಮವ್ರಿಗೆ ಸಮಯ ಇಲ್ಲ. ತುಂಬಾ ಆತರ ಆ ಹಿಂದೆಗಡೆ ಇದ್ರಲ್ಲಿ ನಿಂತ್ಕೊಂಡು ಹೇಳಲಿ ಖಂಡಿತ ಹೇಳ್ಬಾರ್ದು, ಆದ್ರೂ ಬೇಸರ ಆಗ್ತದೆ. ಹಿಂದೆ ನಿಂತ್ಕೊಂಡು ಏ ಬೋಡ, ಏ ಬಾಂಡ್ಲಿ, ಏ ಬಿಡಲಿ, ತೆಗೆಯಲಿ, 1000 ರೂಪಾಯಿ ಯಾಕೋ ತಗೊಂಡೆ ಅಂತ ಈ ರೀತಿ ಗುಂಪುಗಳಲ್ಲಿ ಕಿರ್ಚುವಂಥದ್ದು ಇದು ಖಂಡಿತ ಇದು ಸರಿ ಇಲ್ಲ. ನಾವು ಕೂಡ ನಮ್ಮ ನಡತೆಗಳನ್ನು ಕೂಡ ನಾವು ಬದಲಾಯಿಸ್ಕೋಬೇಕಾಗ್ತದೆ. ನಾವು ಅಲ್ಲಿನ ಜನಗಳನ್ನ, ಅಲ್ಲಿನ ಸಂಪ್ರದಾಯಗಳನ್ನ ಗೌರವಿಸ್ಬೇಕಾಗ್ತದೆ. ಒಂದೊಂದು ಜಾಗಗಳಲ್ಲಿ ಒಂದೊಂದು ಏನೋ ಶಿಸ್ತು, ಈ ಅವರದೇ ಆದ ಕಟ್ಟುಪಾಡುಗಳನ್ನ ಅವ್ರು ಹಾಕೊಂಡಿರ್ತಾರೆ. ನಾವು ಅದನ್ನ ಕೂಡ ಗೌರವಿಸ್ತೇ ಹೋದ್ರೆ ನಮ್ಮ ನಿಜವಾಗ್ಲೂ ಬೇಸರ ಆಗ್ತದೆ. ನೋಡಿ, ನೀವು ನಮ್ಮ ತಾಲೂಕುಗಳಿಗೆ ಬಂದಂತ ಸಂದರ್ಭದಲ್ಲಿ ನೋಡ್ಬೋದು ಏನಂದ್ರೆ, ನಮ್ ದೊಡ್ಡಬಳ್ಳಾಪುರ ತಾಲೂಕಿಗೆ ಬರ್ರಿ, ಬೇರೆ ತಾಲೂಕು ಏನ್ ಬೇಡ. ಯಾವ ತಾಲೂಕಿನ ಯಾವುದೇ ಭಾಗಕ್ಕ, ಈ ಕಡೆಯಿಂದ ಬಾಶೆಟ್ಟಳ್ಳಿಯಿಂದ ಬರ್ರಿ, ಈ ಕಡೆ ಅದು ಕನ್ಕೋಟೆ ಬಿಟ್ಟು ಬನ್ನಿ, ಈ ಕಡೆ ನೆಲಮಂಗಲ ಕಡೆಯಿಂದ ಬನ್ನಿ, KCP ಚೌಟ್ರಿಂದ ಮುಂದೆ ಬಂದು ಬ್ರಿಡ್ಜ್ ಹತ್ರ ನೋಡಿ, ಎಲ್ಲಿ ಬಂದು ನೋಡಿದ್ರು ನಮ್ಮನ್ನ ಸಾಗಿಸೋದು ಕೋಳಿ ತ್ಯಾಜ್ಯ, ಪ್ಲಾಸ್ಟಿಕ್ ತ್ಯಾಜ್ಯ, ಇನ್ನೂ ಇಲ್ಲದಂತ ಗಲೀಜುಗಳು. ನೀವು ಕೇರಳದ ಅಷ್ಟೂ ತಾಲೂಕುಗಳನ್ನ ನೋಡಿ ಎಲ್ಲೂ ಆ ತರ ಅವರು ಗಲೀಜುಗಳನ್ನ ಹಾಕೊಂಡಿಲ್ಲ. ಪ್ಲಾಸ್ಟಿಕ್ ಬಾಟ್ಲ್ಗಳನ್ನೆಲ್ಲಂದ್ರಲ್ಲಿ ಎಸ್ದಿಲ್ಲ. ಎಲ್ಲಂದ್ರಲ್ಲಿ ಸ್ನಾನ ಮಾಡಿ, ಎಲ್ಲಂದ್ರಲ್ಲಿ ಬಟ್ಟೆ ಬಿಚ್ಚಾಕಿ, ಹೇಳ್ಬಾರ್ದು ಶೌಚಾಲಯಗಳು ಎಲ್ಲಂದ್ರಲ್ಲಿ ಗಬ್ಬು ನಾರಿಸ್ಬಿಟ್ಟಿದ್ದಾರೆ ನಮ್ಮವರು. ಸಾಕಷ್ಟು ಜನ ಪ್ರವಾಸಿಗಳು ಎಲ್ಲ ಹೋಗಿ ನಿಮ್ಗೆ ಅನ್ನಿಸ್ಬೋದು ಏನೋ ಕನ್ನಡದ ವಿರೋಧಿ, ನಾವ್ ಇನ್ನೇನೋ ಹೇಳಕ್ ಹೋಗಿ, ಏನೋ ಹೆಸರು ತಗೊಳಕ್ ಹೋಗಿ ಇದನ್ನ ಮಾಡ್ತಾ ಇದ್ದೀವಿ. ಖಂಡಿತ ಅದ್ರ ಉದ್ದೇಶ ಇಲ್ಲ. ನಾವು ನಮ್ಮ ಆತ್ಮಾವಲೋಕನೆ ಕೂಡ ನಾವು ಮಾಡ್ಕೋಬೇಕಾಗ್ತದೆ. ಯಾವುದೋ ಒಂದು ಸಾಮರಸ್ಯವನ್ನ ಹಾಳು ಮಾಡೋಂಥದ್ದು ಇದೆಯಲ್ಲ, ಯಾವುದೋ ಒಂದು ದೇವಾಲಯದ ಇಡೀ ಒಂದು ರಾಜ್ಯಕ್ಕೋ ಆ ದೇವಾಲಯದ ಆಡಳಿತ ನಾವು ಏಕ್ದಮ್ ನಾವು ಶರ ಬರೆಯೋದಿದೆಯಲ್ಲ ಸರಿ ಇಲ್ಲ ಅಂತ, ಅದು ತಪ್ಪು ಅನ್ನೋದಷ್ಟೇ ನನ್ನ ಉದ್ದೇಶ. ಹೋಗುವಂತವ್ರು ಈ ಮನಸ್ಥಿತಿಯಲ್ಲಿ ಹೋಗ್ರಿ. ಇನ್ನ 24ನೇ ತಾರೀಕುವರೆಗೂ ತೆಗ್ದಿರುತ್ತೆ. ವಿಶೇಷವಾಗಿ ಶನಿವಾರ ಭಾನುವಾರಗಳಂದು ಹೋಗ್ಬೇಡಿ. ಅಲ್ಲಿ ಅವಕಾಶ ಇಲ್ಲ, ಇರೋದೇ ಇಲ್ಲ. ನಿಮ್ ಮನೆಗೆ 4 ಜನ ಬಂದ್ರೆ ಏನೋ ನೀವು ಮೇಂಟೈನ್ ಮಾಡ್ತೀರಾ. ಏಕ್ದಮ್ 40 ಜನ ಬಂದ್ರೆ
ನೀವು ಒದ್ದಾಡ್ಬೇಕು. ಹಂಗೇನೆ ಅದು ನೀವ್ ನೀವ್ ಹೇಳ್ಬೋದು ಅವರು 1000 ರೂಪಾಯಿ ತಗಂತಾವ್ರೆ, ಅದೇನು ಪ್ರತಿ ಜನ ಲಕ್ಷಾಂತರ ಜನ ಹೋಗ್ತಾರೆ, ಅವ್ರು ಅದನ್ನ ಮಾಡ್ಲೇಬೇಕು ಅಂತ. ಅದು ವರ್ಷ ಪೂರ್ತಿ ತೆಗೆಯೋ ದೇವಾಲಯ ಅಲ್ಲ. ನೀವ್ ಹಂಗ್ ನೋಡಿದ್ರೆ ಹಾಸನಾಂಬಕ್ಕೆ ಹೋದಾಗ ಹಾಸನಾಂಬದಲ್ಲೂ ಈ ತರ ಗಲಾಟೆಗಳು, ಈ ತರ ವಾದ ವಿವಾದಗಳು, ಈ ತರದ್ದು ಜಗಳಗಳು ಎಲ್ಲ ನಡೆದಿದ್ದಾವೆ. ತಿರುಪ್ತಿನಲ್ಲಿ ನೀವು ಹೋಗಿ ಎಷ್ಟು ಗಂಟೆಗಳಕ್ಕಾದ್ರೂ ನಿಮ್ಗೆ ಸಮಸ್ಯೆ ಆಗೋದು ಹಾಗೆ ಆಗ್ತದೆ. ಇಲ್ಲಿ ನೀವು ಧರ್ಮಸ್ಥಳದಲ್ಲೂ ಇಂತ ಯಾವ್ದೋ ಒಂದು ಸಣ್ಣ ಪುಟ್ಟ ಒಂದೆರಡು ಕೆಟ್ಟ ಸನ್ನಿವೇಶಗಳು ನಡೆದೇ ಇರ್ತವೆ. ಅದಕ್ಕೆ ಸಾರಾಸಾಗಟಾಗಿ ನಾವು ಶರ ಬರೆದ್ ಬಿಡೋದು, ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಡೋದು ಇದೆಯಲ್ಲ, ಇದಾಗಲ್ಲ. ಎಲ್ಲ ದೇವಾಲಯಗಳಲ್ಲೂ ಇದು ನಡೀತದೆ. ನನ್ನ ಮನಸ್ಸು ನಾನೇ ದೊಡ್ಡ VIP ಅನ್ಕೊಂಡ್ಬಿಡೋದು, ನಾನು ಬಿಟ್ರೆ ಇನ್ಯಾರು ಇಲ್ಲ, ನಾನು ಹೋಗಿದ ತಕ್ಷಣ ವಿಶೇಷ ದರ್ಶನ ಕೊಡ್ಬೇಕು. ನಾವು ದೇವ್ರ ಹತ್ರ ಹೋಗ್ತಾ ಇದ್ದೀವಿ, ದೇವ್ರ ಮುಂದೆ ಹೋಗ್ತಾ ಇದ್ದೀವಿ, ಅಲ್ಲಿನ ಆದ ಕಟ್ಟುಪಾಡುಗಳಿದ್ದಾವೆ, ಅಲ್ಲಿಂದ ಅದು ವ್ಯವಸ್ಥೆ ಇದೆ. ಸ್ಥಳೀಯರಿಗೆ ಅವ್ರು ಸ್ವಲ್ಪ ಆದ್ಯತೆ ಕೊಟ್ಟರು ಕೊಡ್ಬೋದು, ಇಲ್ಲ ಅಂತಾನೂ ಅಲ್ಲ. ಆದ್ರೆ ಅಷ್ಟಕ್ಕೋಸ್ಕರ ನಾವು ಇಡೀ ರಾಜ್ಯವನ್ನ ಕೋಮು ಸಾಮರಸ್ಯವನ್ನೇ ಕೆಡಿಸ್ಬಿಡೋದು, ಭಾಷಾ ಸಾಮರಸ್ಯವನ್ನು ಕೆಡಿಸ್ಬಿಡೋದು ಇದೆಯಲ್ಲ, ಅದು ಸರಿಯಲ್ಲ. ದಯವಿಟ್ಟು ಅಲ್ಲಿ ಹೋದಂಥವ್ರು ಇದನ್ನು ಕೂಡ, ಅಲ್ಲಿನ ಸ್ವಚ್ಛತೆ, ಅಲ್ಲಿನ ಜನಗಳ ಸ್ವಲ್ಪ ನಯ ವಿನಯ, ಅಲ್ಲಿ ಬೇರೆ ಭಾಷೆನವ್ರು ಎಷ್ಟು ಚೆನ್ನಾಗಿ ಗೌರವಿಸ್ತಾ ಇದಾರೆ, ಬಳಸ್ತಾ ಇದಾರೆ, ಇದನ್ನು ಕೂಡ ಗಮನ ಹರಿಸಿ. ಏನಾದ್ರೂ ತಪ್ಪುಗಳು ಕಾಣಿಸಿದ್ರೆ ನೀವು ಕೂಡ ಚರ್ಚೆ ಮಾಡಿ. ನಿಜಕ್ಕೂ ಚೆನ್ನಾಗಿದೆ, ಒಂದೇ ಸತಿ ನೋಡಿ ಹೋಗಿ ನೋಡಕ್ಕಾಗಲ್ಲ, ನೋಡ್ಕೊಂಡ್ ಬನ್ರಿ. ದೇವ್ರು ಇದನ್ನೇ ಇಲ್ಲ, ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಆದ್ರೆ ಅಲ್ಲಿನ ಪರಿಸರ ತುಂಬಾ ಚೆನ್ನಾಗಿದೆ, ಅಲ್ಲಿನ ವಾತಾವರಣ ಚೆನ್ನಾಗಿದೆ. ಇನ್ನ ಕೆಲವರು ಹೇಳ್ತಾ ಇದ್ರು, ಇಲ್ಲಿನ ಒಡ್ಸ್ಕೊಳಕ್ ನೀವ್ ಯಾಕೆ ಅಲ್ಗೋಬೇಕು, ಇಲ್ಲಿ ಧರ್ಮಸ್ಥಳ ಇಲ್ವಾ, ಶಿವಗಂಗಿ ಇಲ್ವಾ, ಅದಿಲ್ವಾ, ಇದಿಲ್ವಾ? ಇಲ್ಲ, ಅದು ಬೇರೆ. ಅದು ಸ್ಥಳ ಮಹಾತ್ಮೆ, ಎಲ್ರು ನೋಡ್ಬೇಕಂತ ಆಸೆ ಇರ್ತದೆ, ಎಲ್ರು ಹೋಗ್ಲೇಬೇಕು, ಅದೊಂದು ಹೋಗ್ಬೇಕು ಅನ್ನೋ ಆಸೆ ಇರ್ತದೆ, ಹೋಗ್ಬಹುದು, ನೋಡ್ಬಹುದು. ಆದ್ರೆ ಹೋದಂತವ್ರು ದಯವಿಟ್ಟು ಈ ಮನಸ್ಥಿತಿಯಲ್ಲಿ ಹೋಗ್ರಿ. ಅಲ್ಲಿ ಸಮಯ ಹಿಡಿತದೆ, ಜನ ಜಾಸ್ತಿ ಇದ್ದಾರೆ, ನನ್ನಂತೆ ನಿಮ್ಮಂತೆ ಲಕ್ಷಾಂತರ ಜನ ಭಕ್ತರು ಬರ್ತಾ ಇದ್ದಾರೆ. ಅಲ್ಲಿ ಇರೋ ವ್ಯವಸ್ಥೆಯಲ್ಲಿ ತುಂಬಾ ಕಡಿಮೆ ಸ್ಥಳಾವಕಾಶ ಇದೆ, ಆ ಸ್ಥಳಾವಕಾಶದಲ್ಲಿ ಎಲ್ಲರೂ ನೋಡ್ಕೊಬೇಕು. ಹಾಗಾಗಿ ಆ ಮನಸ್ಥಿತಿಯಲ್ಲಿ ಹೋಗ್ರಿ, ದೇವರ ದರ್ಶನ ಮಾಡಿ, ಆ ಪರಿಸರವನ್ನು ನೋಡಿ, ಅಲ್ಲಿನ ಸ್ವಚ್ಛತೆಯನ್ನು ನೋಡಿ. ಅಲ್ಲಿನ ಕೆಲವು ಕೆಟ್ಟವ್ರು ಎಲ್ಲೋದ್ರೂ ಒಂದ್ ಸಣ್ಣ ಪುಟ್ಟ ಇದ್ದೇ ಇರ್ತಾರೆ. ಏನು ಅಕ್ಕಿಲಿ ಕಲ್ಲು ನುಚ್ಚು ಮಣ್ಣು ಇದ್ದಂಗೆ. ಆದ್ರೆ ಎಲ್ರೂ ಆ ರೀತಿ ಇಲ್ಲ. ದಯವಿಟ್ಟು ಎಲ್ಲರನ್ನೂ ಗೌರವಿಸಿ, ಸಾಮರಸ್ಯ ಹಾಳು ಮಾಡೋದು ಬೇಡ. ಎಲ್ಲರೂ ಚೆನ್ನಾಗಿರೋಣ, ಹೋಗಿ ದರ್ಶನ ಮಾಡಿ ದೇವ್ರ ಕೃಪೆಗೆ ಪಾತ್ರ ಆಗೋಣ. ಸಾಧ್ಯವಾದ್ರೆ ಹೋಗ್ಬಿಟ್ಟು ನೀವು ನೋಡ್ಕೊಂಡ್ ಬನ್ನಿ. ಸಂತೋಷ.